ತುಂಬ ತಲೆನೋಯ್ತಿದೆ. ಅಯ್ಯೋ! ಯಾವನ್ ಕೆಲ್ಸಕ್ಕೆ ಹೋಗ್ತಾನೆ? ನೆನ್ನೆ ವರ್ಕೌಟ್ ಮಾಡಿ ಇವತ್ತು ಮೈಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಇವತ್ತೊಂದು ದಿನ ಜಿಮ್‌ಗೆ ಹೋಗೋದು ಬೇಡ. ಅಯ್ಯೋ! ತುಂಬ ನಿದ್ದೆ ಬರ್ತಿದೆ. ಯಾರು ಊಟ ಮಾಡ್ತಾರೆ? ಅಂತೆಲ್ಲ ಯೋಚನೆ ಮಾಡೋ ನಮ್ಮಂಥವ್ರುಗಳ ಮಧ್ಯೆ ಈ ಥರದವರು ಸ್ವಲ್ಪ ಜನ ಇರ್ತಾರೆ ಅಂದರೆ ನಾವು ತುಂಬ ಆಶ್ಚರ್ಯ ಪಡಬೇಕಾಗತ್ತೆ. ಇವ್ರ ಹೆಸರು ಜೆಸ್ಸಿಕಾ ಕಾಕ್ಸ್. ಫೆಬ್ರವರಿ 2, 1983ರಲ್ಲಿ ಅಮೆರಿಕದ ಅರಿಜೋನಾದಲ್ಲಿ ಇವ್ರು ಜನಿಸ್ತಾರೆ. 2 ಕೈ ಇಲ್ಲದ ಮಗುವಾಗಿ ಜನಿಸಿದ ಇವರು ಬೆಳೀತಾ ಬೆಳೀತಾ ತಮ್ಮ ಕಾಲ್ಗಳನ್ನೇ ಕೈಗಳ ಥರ ಬಳಸೋಕೆ ಶುರು ಮಾಡ್ತಾರೆ. ಜೆಸ್ಸಿಕಾ ಕಾಕ್ಸ್ ಇಂದು ಜಗತ್ತಿನ ಕೈಯಿಲ್ಲದ ಪ್ರಥಮ ಪೈಲಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತು ಅಮೆರಿಕದ ಟೆಕ್ವಾಂಡೋನಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ಪ್ರಥಮ ಕೈಯಿಲ್ಲದ ಮಹಿಳೆ ಎನ್ನುವ ಹಿರಿಮೆ ಕೂಡ ಗಳಿಸಿದ್ದಾರೆ. ಹಾಗೂ ಇವರು ಕೈ ಇಲ್ಲದೆ ತಮ್ಮ ಕಾಲ್ಗಳಲ್ಲೇ ಕೆಲಸ ಮಾಡೋ ಪಟ್ಟಿ ಕೇಳಿದ್ರೆ ಒಂದು ಕ್ಷಣ ಆಶ್ಚರ್ಯ ಆಗತ್ತೆ. ಜನಸಾಮಾನ್ಯರು ಓಡಿಸೋ ಕಾರ್ನ ಓಡಿಸ್ತಾರೆ ಹಾಗೂ ಜನಸಾಮಾನ್ಯರು ಪಡ್ಕೊಳ್ಳೋ ಅಂಥ ಲೈಸೆನ್ಸ್ನ ಪಡ್ಕೊಂಡಿದ್ದಾರೆ. ಕೀಬೋರ್ಡ್ನಲ್ಲಿ 1 ನಿಮಿಷಕ್ಕೆ 25 ಪದ ಟೈಪ್ ಮಾಡ್ತಾರೆ. ಸರ್ಟಿಫೈಡ್ ಸ್ಕೂಬಾ ಡೈವರ್ ಕೂಡ ಆಗಿದ್ದಾರೆ. ಜೊತೆಗೆ ಇವರು ಮೋಟಿವೇಶನಲ್ ಸ್ಪೀಚರ್ ಕೂಡ ಹೌದು. ಕೈ ಕಾಲು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಚೆನ್ನಾಗಿರೋ ನಾವು ಕೂಡ ಇವ್ರು ಮಾಡಿರೋ ಕೆಲಸಗಳಲ್ಲಿ ಅರ್ಧ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ನಿಮ್ಗೆ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.